ನಮಸ್ಕಾರ ಸ್ನೇಹಿತರೆ, ಕಂಪ್ಯೂಟರ್ ಆರ್ಕಿಟೆಕ್ಚರ್ ಟಾಪಿಕ್ ಮೇಲೆ ಈ ವಿಡಿಯೋ ಮಾಡಿದ್ದೀನಿ. ರೈಲ್ವೆ, ಬ್ಯಾಂಕಿಂಗ್, SSC, ಪೊಲೀಸ್, UPSC ಮತ್ತಿತರ ಗೌರ್ಮೆಂಟ್ ಎಕ್ಸಾಮ್ಗಳ ಕಂಪ್ಯೂಟರ್ ನಾಲೆಜ್ ಅಥವಾ ಅವೇರ್ನೆಸ್ ಎಕ್ಸಾಮಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದು. ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಯೂಟರ್ ಆರ್ಕಿಟೆಕ್ಚರನ್ನು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡೋ ಕೆಲಸ ಮಾಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ. ನಿಮ್ಮ ಲೈಕಿಂದನೇ ನನ್ನ ಚಾನಲ್ ಬೆಳಿಬೇಕು. ಥ್ಯಾಂಕ್ ಯು. ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅರ್ಥ ಆಗಬೇಕು ಅಂದರೆ ಕಂಪ್ಯೂಟರನ್ನು ಕರೆಕ್ಟಾಗಿ ನೋಡಿದ್ರೆ ಸಾಕು. ಇಲ್ಲಿ ಕೀಬೋರ್ಡ್ ಇದೆ. ಇಲ್ಲಿ ನೀವು ಡೇಟಾನ ಎಂಟ್ರಿ ಮಾಡ್ತೀರಾ, ಹಾಗೆ ಕಂಪ್ಯೂಟರ್ ಏನು ಮಾಡಬೇಕು ಅನ್ನೋದನ್ನು ಎಂಟ್ರಿ ಮಾಡ್ತೀರಾ. ಇದು ಮೌಸು. ಇಲ್ಲೂ ಕೂಡ ನೀವು ಕಂಪ್ಯೂಟರ್ ಏನು ಮಾಡಬೇಕು ಅನ್ನೋದನ್ನು ಎಂಟ್ರಿ ಮಾಡ್ತೀರಾ. ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಅಂತಾರೆ. ಅದು ಈ ವೈರ್ ಮೂಲಕ ಈ ಬಾಕ್ಸ್ಗೆ ಹೋಗುತ್ತೆ. ಈ ಬಾಕ್ಸು ಸಿಸ್ಟಮ್ ಯೂನಿಟ್ ಅಂತ ಕರೀತಾರೆ. ಇದರಲ್ಲಿ CPU ಇರುತ್ತೆ, ಮೆಮೊರಿ ಇರುತ್ತೆ, ಮತ್ತು ಕಂಪ್ಯೂಟರ್ ಪ್ರೊಸೆಸಿಂಗ್ ಮಾಡೋಕ್ಕೆ ಬೇಕಾಗುವಂತಹ ಎಲ್ಲ ಐಟಮ್ಗಳು ಇದರಲ್ಲಿ ಇರುತ್ತೆ. ಈ ಸಿಸ್ಟಮ್ ಯೂನಿಟ್ನ ಕೆಲಸ ನೀವು ಕಂಪ್ಯೂಟ್ರಿಗೆ ಏನು ಮಾಡಬೇಕು ಅಂತ ಹೇಳಿದಿರೋ ಅದನ್ನು ಮಾಡುತ್ತೆ. ಅಂದರೆ ಪ್ರೊಸೆಸಿಂಗ್ ಅಂತಾರೆ ಅದನ್ನು. ನೀವು ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸನ್ನು, ಡೇಟಾವನ್ನು ಇದು ಪ್ರೊಸೆಸ್ ಮಾಡುತ್ತೆ, ಸೇವ್ ಮಾಡುತ್ತೆ. ಈ ಥರ ಒಂದ್ಸಲ ಪ್ರೊಸೆಸ್ ಆದಮೇಲೆ ಅದನ್ನು ತೋರಿಸೋ ಕೆಲಸನ ಮಾನಿಟರ್ ಮಾಡುತ್ತೆ. ಸ್ಪೀಕರಲ್ಲಿ ನೀವು ವಾಯ್ಸ್ ಔಟ್ಪುಟ್ ಅನ್ನ ಕೇಳ್ತೀರಾ. ಕಂಪ್ಯೂಟರ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ನಾನು ನಿಮ್ಗೆ ತೋರಿಸಿರೋದನ್ನ ಇಲ್ಲಿ ಡಯಾಗ್ರಾಮ್ ಮೂಲಕ ತೋರಿಸಿದ್ದೀನಿ. ಇನ್ಪುಟ್ ಯೂನಿಟ್ ಅಂದ್ರೆ ಯೂಸರ್ ಇಂದ ಡೇಟಾ ಮತ್ತೆ ಇನ್ಸ್ಟ್ರಕ್ಷನ್ಸ್ ಅನ್ನ ಪಡೆಯುವಂತ ಯೂನಿಟ್. ನೀವೇನನ್ನ ಡೇಟಾದಲ್ಲಿ ಕೀಬೋರ್ಡ್ ಅಲ್ಲಿ, ಮೌಸ್ ಅಲ್ಲಿ ಎಂಟರ್ ಮಾಡ್ತಿರೋ ಆ ಡೇಟಾವನ್ನ ಕಲೆಕ್ಟ್ ಮಾಡೋ ಕೆಲಸ ಇನ್ಪುಟ್ ಯೂನಿಟ್ ಮಾಡುತ್ತೆ. ಒಂದ್ಸಲ ಅದು ಕಲೆಕ್ಟ್ ಮಾಡಿದ್ಮೇಲೆ ಕಂಪ್ಯೂಟರ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಅಥವಾ ಫಾರ್ಮ್ಯಾಟಲ್ಲಿ ಅದು ಸಿಸ್ಟಮ್ ಯೂನಿಟ್ಗೆ ಕಳಿಸುತ್ತೆ. ಆ ಸಿಸ್ಟಮ್ ಯೂನಿಟ್ ಕೆಲಸ ಈ ಇನ್ಪುಟ್ ಯೂನಿಟ್ಟಿಂದ ಬಂದಿರೋ ಡೇಟಾನ ಪ್ರಾಸೆಸ್ ಮಾಡೋದು. ಅದರಲ್ಲಿ ಈ ಸಿಸ್ಟಮ್ ಯೂನಿಟಲ್ಲಿ CPU ಇರುತ್ತೆ ಮತ್ತು ಸ್ಟೋರೇಜ್ ಯೂನಿಟ್ಗಳು ಕೂಡ ಇರುತ್ತೆ. CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ. ಅದನ್ನು ಬ್ರೇನ್ ಆಫ್ ದ ಕಂಪ್ಯೂಟರ್ ಅಂತ ಕರೀತಾರೆ. ಕಂಪ್ಯೂಟರ್ದ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಇದು. ಇದರಲ್ಲಿ ಕಂಟ್ರೋಲ್ ಯೂನಿಟ್ ಇರುತ್ತೆ, ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಇರುತ್ತೆ, ಪ್ರೈಮರಿ ಮೆಮೊರಿ ಮತ್ತು ಸೆಕೆಂಡರಿ ಮೆಮೊರಿ ಯೂನಿಟ್ಗಳು ಇರುತ್ತೆ. ಕಂಟ್ರೋಲ್ ಯೂನಿಟ್ ಕೆಲಸ ಏನು ಡೇಟಾ ಬಂದಿದೆಯೋ, ಏನು ಇನ್ಸ್ಟ್ರಕ್ಷನ್ಸ್ ಬಂದಿದೆಯೋ ಅದನ್ನು ಅರ್ಥ ಮಾಡಿಕೊಂಡು ಯಾವ ಆಪ್ರೇಷನ್ ಮಾಡಬೇಕು ಮತ್ತು ಯಾವ ಯೂನಿಟ್ ಹತ್ರ ಆ ಆಪ್ರೇಷನ್ ಮಾಡಿಸ್ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಯೂನಿಟ್ಗಳಿಗೆ ಸಿಗ್ನಲ್ ಕಳಿಸುತ್ತೆ. ಈ ಕಂಟ್ರೋಲ್ ಯೂನಿಟಿಂದ ಒಂದು ಡಾಟೆಡ್ ಲೈನ್ ಇನ್ಪುಟ್ ಯೂನಿಟ್ಗೆ ಮತ್ತು ಬೇರೆಲ್ಲ ಯೂನಿಟ್ಗಳಿಗೆ ಹೋಗಿದೆ. ಯಾಕಂದರೆ ಕಂಟ್ರೋಲ್ ಯೂನಿಟು ಈ ಎಲ್ಲ ಯೂನಿಟ್ಗಳನ್ನು ಒಟ್ಟಿಗೆ ಸೇರಿಸಿ ಕೆಲಸ ಮಾಡೋ ಕೆಲಸನ ಮಾಡುತ್ತೆ. ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಅಂದರೆ ಅರಿಥ್ಮೆಟಿಕ್ ಆಪರೇಷನ್ಸ್ ಮತ್ತು ಲಾಜಿಕ್ ಆಪರೇಷನ್ಸನ್ನು ಮಾಡೋದು. ಅದರ ಬಗ್ಗೆ ಮುಂದೆ ಹೇಳ್ತೀನಿ. ಪ್ರೈಮರಿ ಮೆಮೊರಿ ಯೂನಿಟ್ ಅಂದರೆ ಇದಕ್ಕೆ ಟೆಂಪರರಿ ಮೆಮೊರಿ ಅಂತಾರೆ. ಇದು ಪರ್ಮನೆಂಟ್ ಆಗಿ ಸ್ಟೋರ್ ಆಗಲ್ಲ, ರ್ಯಾಮ್ ಅಂತಾರಲ್ವ ಅದು. ಇದ್ರ ಕೆಲಸ ನೀವು ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೀರಾ, ಅದನ್ನು ಟೆಂಪರರಿಯಾಗಿ ಇಟ್ಕೊಂಡಿರೋದು, ಅದು ಸ್ಟೋರ್ ಆಗಿರಲ್ಲ. ಒಂದ್ಸಲ ಆ ಪ್ರಾಸೆಸ್ ಆಯಿತು, ನೀವು ಕಂಟ್ರೋಲ್ ಎಸ್ ಅಂತ ಹೊಡೆದು ಸೇವ್ ಹೊಡೆದ್ರಿ ಅಂತ ಇಟ್ಕೊಳ್ಳಿ, ಆಗ ಸ್ಟೋರ್ ಆಗೋದು ಸೆಕೆಂಡರಿ ಸ್ಟೋರೇಜ್ ಯೂನಿಟ್. ಇದು ಪರ್ಮನೆಂಟ್ ಮೆಮೊರಿ. SSD, ಹಾರ್ಡ್ ಡಿಸ್ಕ್ ಅವೆಲ್ಲ ಸೆಕೆಂಡರಿ ಮೆಮೊರಿ ಯೂನಿಟ್ಗಳು. ರ್ಯಾಮ್ ಅನ್ನೋದಿದೆಯಲ್ಲ ಅದು ಪ್ರೈಮರಿ ಮೆಮೊರಿ ಯೂನಿಟ್. ಒಂದ್ಸಲ ಡೇಟಾ ಎಲ್ಲ ಪ್ರಾಸೆಸ್ ಆಯಿತು ಅಂತ ಇಟ್ಕೊಳ್ಳಿ, ಆ ಡೇಟಾನ ಯೂಸರ್ಗೆ ತೋರಿಸ್ಬೇಕು. ಆ ಕೆಲಸನ ಔಟ್ಪುಟ್ ಯೂನಿಟ್ ಮಾಡುತ್ತೆ. ಮಾನಿಟರ್, ಪ್ರಿಂಟರ್, ಸ್ಪೀಕರ್ ಇವ್ರದ್ದೆಲ್ಲ ಕೆಲಸ ಏನು, ಕಂಪ್ಯೂಟರ್ ಬಂದಿರೋಂಥ ಇನ್ಸ್ಟ್ರಕ್ಷನ್ಸನ್ನು, ಡೇಟಾನ ತೋರಿಸೋದು ಅಥವಾ ಕೇಳಿಸೋದು ಅಥವಾ ಪ್ರಿಂಟ್ ಮಾಡೋದು ಔಟ್ಪುಟ್ ಯೂನಿಟ್ಗಳು. ಹೇಳಿರೋ ಪ್ರತಿಯೊಂದು ಯೂನಿಟ್ಗಳ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ. ಒಂದನೇದಾಗಿ ಇನ್ಪುಟ್ ಯೂನಿಟ್. ಇದರ ಕೆಲಸ ಕಂಪ್ಯೂಟರ್ ಬಳಸುವಂತಹ ವ್ಯಕ್ತಿ, ಕಂಪ್ಯೂಟರ್ ಯೂಸರ್, ಅವ್ರು ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ಗಳನ್ನು, ಡೇಟಾವನ್ನು ಎಕ್ಸೆಪ್ಟ್ ಮಾಡೋದು. ಒಂದ್ಸಲ ಅದು ಎಕ್ಸೆಪ್ಟ್ ಮಾಡಾದ್ಮೇಲೆ ಆ ಡೇಟಾನ ಕನ್ವರ್ಟ್ ಮಾಡಬೇಕು. ಅದು ಯಾವ ಫಾರ್ಮ್ಯಾಟಿಗೆ, ಕಂಪ್ಯೂಟ್ರಿಗೆ ಅರ್ಥವಾಗುವಂಥ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡಿ ಕಳಿಸ್ಬೇಕು. ಇವೆರಡೇ ಕೆಲಸ ಇನ್ಪುಟ್ ಯೂನಿಟಿಗಿರೋದು. ಮೌಸ್ ಮತ್ತು ಕೀಬೋರ್ಡ್ ಇವೆರಡು ಇನ್ಪುಟ್ ಯೂನಿಟ್ಗೆ ಎಕ್ಸಾಂಪಲ್ಗಳು. ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿ ಮಾಡಿದ್ದೀನಿ. ಆದರೆ ಎಕ್ಸಾಮಲ್ಲಿ ಇಂಗ್ಲೀಷಲ್ಲಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಈಸಿ ಇರುತ್ತೆ. ಹಾಗಾಗಿ ಇಂಗ್ಲೀಷಲ್ಲಿ ಆದಷ್ಟು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಔಟ್ಪುಟ್ ಯೂನಿಟ್ ಅಂದರೆ a unit that display the results to the user. ಕಂಪ್ಯೂಟರ್ ಇಂದ ಬಂದಿರುವಂತಹ ವಿಷಯಗಳನ್ನ ಜನರಿಗೆ ತೋರಿಸುವಂತ ಕೆಲಸ ಮಾಡುತ್ತೆ. It accepts the result produced by the computer
ಕನ್ವರ್ಟ್ಸ್ ದೆಮ್ ಇನ್ ಟು ದ ಹ್ಯೂಮನ್ ರೀಡೇಬಲ್ ಫಾರ್ಮ್. ಕಂಪ್ಯೂಟರ್ಲಿ ಪ್ರೊಸೆಸ್ ಆಗಿರೋ ಡೇಟಾನ ಅದು ಪಡೆದುಕೊಂಡು ಮನುಷ್ಯರಿಗೆ ಅರ್ಥ ಆಗುವಂಥ ಫಾರ್ಮಲ್ಲಿ ಕನ್ವರ್ಟ್ ಮಾಡಿ ಅದನ್ನು ತೋರಿಸುತ್ತೆ. ಮಾನಿಟರ್, ಹೆಡ್ಫೋನ್, ಸ್ಪೀಕರ್ ಇವೆಲ್ಲ ಎಕ್ಸಾಂಪಲ್ಗಳು. CPU ಅಥವಾ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅನ್ನ ಬ್ರೇನ್ ಆಫ್ ಕಂಪ್ಯೂಟರ್ ಅಥವಾ ಕಂಪ್ಯೂಟರ್ನ ಮಿದುಳು ಅಂತ ಕರೀತಾರೆ. ಅದರಲ್ಲಿ ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಇರುತ್ತೆ, ಕಂಟ್ರೋಲ್ ಯೂನಿಟ್ ಇರುತ್ತೆ, ಮತ್ತೆ ಮೆಮೊರಿಯನ್ನ ಹೊಂದಿರುತ್ತೆ. ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಇಟ್ ಪರ್ಫಾರ್ಮ್ಸ್ ಅರಿಥ್ಮೆಟಿಕ್ ಆಪರೇಷನ್ಸ್, ಲಾಜಿಕಲ್ ಆಪರೇಷನ್ಸ್, ಕಂಪ್ಯಾರಿಸನ್ಸ್ ಮತ್ತೆ ಬಿಟ್ ವೈಸ್ ಆಪರೇಷನ್ಸ್ ಅಂತೆಲ್ಲ ಹೇಳ್ತಾರೆ. ಅವುಗಳನ್ನ ಮಾಡುವಂತ ಕೆಲಸ ಈ ಯೂನಿಟ್ದು. ಅಂಕಗಣಿತ ಅಥವಾ ಲಾಜಿಕ್ ಅಂದ್ರೆ ತಾರ್ಕಿಕ ಕಾರ್ಯಾಚರಣೆ. ಅದಕ್ಕೆ ಎಕ್ಸಾಂಪಲ್ಲು ಆ್ಯಂಡ್, ಆರ್, XOR, ನಾಟ್ ಈ ಥರ ಎಕ್ಸಾಂಪಲ್ಗಳಿಗೆ ಲಾಜಿಕಲ್ ಆಪರೇಷನ್ಸ್ ಅಂತ ಹೇಳ್ತಾರೆ. ಅರಿಥ್ಮೆಟಿಕ್ ಆಪರೇಷನ್ಸ್ ಅಂದರೆ ಪ್ಲಸ್ ಮೈನಸ್ ಈ ಥರದ್ದು. ಕಂಪ್ಯಾರಿಸನ್ ಅಂದರೆ ಲೆಸರ್ ದ್ಯಾನ್, ಈಕ್ವಲ್ ಟು, ಗ್ರೇಟರ್ ದ್ಯಾನ್ ಈ ಥರ ಆಪರೇಷನ್ಸ್ಗಳು. ಅದು ರೆಜಿಸ್ಟರ್ಸ್ ಅಂತ ಒಂದು ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಡೇಟಾನ ಹೋಲ್ಡ್ ಮಾಡುತ್ತೆ ಅಥವಾ ಡೇಟಾನ ಉಳಿಸ್ಕೊಳ್ಳುತ್ತೆ. ಕಂಟ್ರೋಲ್ ಯೂನಿಟ್ ಇದರ ಕೆಲಸ ಇನ್ಸ್ಟ್ರಕ್ಷನ್ಸ್ ಅಥವಾ ಸೂಚನೆಯನ್ನು ಪಡೆಯೋದು. ಆಮೇಲೆ ಯಾವ ಆಪರೇಷನ್ ಮಾಡಬೇಕು ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು, ಅದಕ್ಕೆ ಯಾವ ಡಿವೈಸ್ ಬೇಕು ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಅವಷ್ಟು ಮಾಡಾದ್ಮೇಲೆ ಆ ಡಿವೈಸ್ಗಳಿಗೆ ಏನು ಆಪರೇಷನ್ಸ್ ಮಾಡಬೇಕು ಅನ್ನೋ ಸಿಗ್ನಲನ್ನು ಕಳಿಸೋದು. ಅದ್ರ ಕೆಲಸ ಕಂಟ್ರೋಲ್ ಯೂನಿಟ್. ಇದು ನಿಮ್ಮ ಮ್ಯಾನೇಜರ್ ಇದ್ದಂಗೆ. ಏನು ಮಾಡಬೇಕು ಅಂತ ನೀವು ಮ್ಯಾನೇಜರ್ಗೆ ಹೇಳಿದ್ರೆ ಅವನು ಅರ್ಥ ಮಾಡಿಕೊಂಡು ಯಾರ ಮಾತ್ರ ಮಾಡಿಸ್ಬೇಕು, ಹೆಂಗೆ ಮಾಡಬೇಕು ಅಂತ ಗೊತ್ತಿರುತ್ತಲ್ಲ, ಆ ಕೆಲಸನ ಕಂಟ್ರೋಲ್ ಯೂನಿಟ್ ಮಾಡುತ್ತೆ. ಮೆಮೊರಿ ಯೂನಿಟ್ ಕೆಲಸ ಸಂಗ್ರಹಣೆ, ಸ್ಟೋರ್ ದ ಡೇಟಾ, ಸಂಗ್ರಹಣೆ ಮಾಡೋದು. ಇದರಲ್ಲಿ ಪ್ರೈಮರಿ ಮೆಮೊರಿ ಅಂತ ಇರುತ್ತೆ, ಸೆಕೆಂಡರಿ ಮೆಮೊರಿ ಅಂತ ಇರುತ್ತೆ. ಪ್ರೈಮರಿ ಮೆಮೊರಿ ಅಂದರೆ ಟೆಂಪರರಿ, ಅಂದರೆ ಪರ್ಮನೆಂಟ್ ಆಗಿ ಉಳ್ಕೊಳ್ಳಲ್ಲ. ರ್ಯಾಮ್ ಅಂದರೆ ರೀಡ್ ಆ್ಯಂಡ್ ಆಕ್ಸೆಸ್ ಮೆಮೊರಿ. ನೀವು ಕೀಬೋರ್ಡ್ ಮತ್ತು ಮೌಸಿಂದ ಇನ್ಸ್ಟ್ರಕ್ಷನ್ಸನ್ನು ಕಂಪ್ಯೂಟ್ರಿಗೆ ಕಳಿಸಿರ್ತೀರ, ಆ ಡೇಟಾ. ಮತ್ತು ಕಂಪ್ಯೂಟ್ರಲ್ಲಿ ಆಪರೇಷನ್ಸ್ಗಳನ್ನು ಮಾಡುವಾಗ ಒಂದಿಷ್ಟು ಡೇಟಾಗಳು, ಇನ್ಸ್ಟ್ರಕ್ಷನ್ಸ್ಗಳೆಲ್ಲ ಇರುತ್ತೆ. ಅವುಗಳನ್ನು ಟೆಂಪರರಿಯಾಗಿ, ತಾತ್ಕಾಲಿಕವಾಗಿ ಹಿಡಿದಿಟ್ಕೊಳ್ಳುವಂಥ ಕೆಲಸನ ಪ್ರೈಮರಿ ಮೆಮೊರಿ ಮಾಡುತ್ತೆ. ಸೆಕೆಂಡರಿ ಮೆಮೊರಿ ಅಂದರೆ ಪರ್ಮನೆಂಟ್ ಸ್ಟೋರೇಜ್. ಹಾರ್ಡ್ ಡಿಸ್ಕ್ ನೆನ್ಪಿಟ್ಕೊಂಬಿಡಿ, ಸೆಕೆಂಡರಿ ಮೆಮೊರಿ ಹಾರ್ಡ್ ಡಿಸ್ಕು. ಅದ್ರ ಕೆಲಸ ಪರ್ಮನೆಂಟ್ ಆಗಿ ಏನು ಡೇಟಾನ ಸೇವ್ ಮಾಡಬೇಕು ಅವುಗಳನ್ನು ಸೇವ್ ಮಾಡೋದು. UPS ಮತ್ತು ಪವರ್ ಸ್ಟ್ರಿಪ್ ಮೇಲೆ ತುಂಬ ವರ್ಷ ಕ್ವಶನ್ಸ್ಗಳು ಬಂದಿದೆ, ತುಂಬ ಪೇಪರ್ಗಳಲ್ಲಿ ಬಂದಿದೆ. ಹಾಗಾಗಿ ಇದನ್ನು ಈ ಸ್ಲೈಡಲ್ಲಿ ಹಾಕಿದ್ದೀನಿ. UPS ಅಂದರೆ ಅನ್ಇಂಟರಪ್ಟಿಬಲ್ ಪವರ್ ಸಪ್ಲೈ, ಅಂದರೆ ಅ ಟೈಪ್ ಆಫ್ ಪವರ್ ಸಪ್ಲೈ ಸಿಸ್ಟಮ್ ವಿತ್ ಅನ್ ಇಂಟಿಗ್ರೇಟೆಡ್ ಬ್ಯಾಟರಿ. ಇದರಲ್ಲಿ ಒಂದು ಬ್ಯಾಟ್ರಿ ಇರುತ್ತೆ. ಯಾವಾಗ ಕರೆಂಟ್ ಇರುತ್ತೋ ಅಥವಾ ಪವರ್ ಇರುತ್ತೋ ಆಗ ಈ ಬ್ಯಾಟ್ರಿಲಿ ಪವರ್ ಸ್ಟೋರ್ ಆಗಿರುತ್ತೆ. ಯಾವಾಗ ಕರೆಂಟ್ ಹೋಗುತ್ತೋ, ಪವರ್ ಇಲ್ಲದೆ ಇದ್ದಾಗ ಆ ಸ್ಟೋರ್ ಆಗಿರೋ ಬ್ಯಾಟ್ರಿಯಿಂದ ಪವರು ಕಂಪ್ಯೂಟರ್ಗೆ ಸಪ್ಲೈ ಆಗುತ್ತೆ. UPS ಅಂದರೆ ಇದನ್ನು ಕಂಪ್ಯೂಟ್ರಲ್ಲೂ ಯೂಸ್ ಮಾಡ್ತಾರೆ, ಬೇರೆ ಕಡೆ ಎಲ್ಲ ಕಡೆ UPS ಅನ್ನು ಬಳಸೋದನ್ನು ನೀವು ನೋಡಿರ್ತೀರ. ಇದ್ರ ಮೇಲೆ ತುಂಬ ಸಲ ಕ್ವಶನ್ ಬಂದಿದ್ದಕ್ಕೆ ಇದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಮನೆ ಸ್ವಿಚ್ ಬೋರ್ಡಲ್ಲಿ ಒಂದೇ ಸ್ವಿಚ್ ಇರುತ್ತೆ, ಆದರೆ ನಿಮ್ಮ ಹತ್ರ 5-6 ವೈರ್ಗಳನ್ನು ಕನೆಕ್ಟ್ ಮಾಡಬೇಕು. ಆಡಿಯೋ, ವಿಡಿಯೋ, ಕಂಪ್ಯೂಟರ್, ಮೊಬೈಲ್ ಫೋನ್, ಬೇರೆ ಇನ್ನೊಂದು ಯಾವುದೋ ಎಲೆಕ್ಟ್ರಾನಿಕ್ ಐಟಮ್ ಎಲ್ಲದನ್ನು ಕೂಡ ನೀವು ಒಂದೇ ಸ್ವಿಚ್ಗೆ ಹಾಕೋಕ್ಕಾಗಲ್ಲ. ಅದಕ್ಕೆ ಒಂದು ಪವರ್ ಸ್ಟ್ರಿಪ್ ಅಂತ ಒಂದು ಐಟಮ್ ಇರುತ್ತಲ್ಲ, ಅದಕ್ಕೆ ಕನೆಕ್ಟ್ ಮಾಡಿ ಅದರಿಂದ ನೀವು ಮೇನ್ ಪವರ್ಗೆ ಕನೆಕ್ಟ್ ಮಾಡ್ಬೋದು. ಕಂಪ್ಯೂಟರ್ ಆರ್ಕಿಟೆಕ್ಚರ್ ಮೇಲೆ ಹೇಗೆ ಕ್ವಶನ್ಸ್ಗಳು ಬರುತ್ತೆ ಅನ್ನೋದರ ಕೆಲವೊಂದು ಸ್ಯಾಂಪಲ್ ಅನ್ನ ಇಲ್ಲಿ ಕೊಟ್ಟಿದ್ದೀನಿ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಮೆಟಲ್ ಆರ್ ಪ್ಲಾಸ್ಟಿಕ್ ಕೇಸ್ ದ್ಯಾಟ್ ಹೋಲ್ಡ್ಸ್ ಆಲ್ ಆಫ್ ದ ಕಂಪ್ಯೂಟರ್. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡುವಾಗ ತೋರಿಸಿದ್ದೆ, ಬಾಕ್ಸ್ ಥರ ಇತ್ತಲ್ವ, ಪ್ಲಾಸ್ಟಿಕ್ ಕೇಸ್ ಅಥವಾ ಮೆಟಲ್ ಕೇಸ್ ಅಥವಾ ಗ್ಲಾಸ್ ಕೇಸ್, ಅದಕ್ಕೆ ಸಿಸ್ಟಮ್ ಯೂನಿಟ್ ಅಂತ ಕರೀತಾರೆ. ಇದು ಕನ್ಫ್ಯೂಸ್ ಆಗಬೇಡಿ, ತುಂಬ ಜನ ಕನ್ಫ್ಯೂಸ್ ಆಗಿ CPU ಅಂತ ಹಾಕ್ತಾರೆ. CPU ಅನ್ನೋದು ಆ ಸಿಸ್ಟಮ್ ಯೂನಿಟ್ ಒಳಗಡೆ ಇರುತ್ತೆ. ಇನ್ಫಾರ್ಮೇಷನ್ ದ್ಯಾಟ್ ಕಮ್ಸ್ ಫ್ರಮ್ ಎಕ್ಸ್ಟರ್ನಲ್ ಸೋರ್ಸ್ ಆ್ಯಂಡ್ ಫೆಡ್ ಇನ್ ಟು ಕಂಪ್ಯೂಟರ್ ಸಾಫ್ಟ್ವೇರ್ ಇಸ್ ಕಾಲ್ಡ್ ಆಸ್. ಹೊರಗಡೆ ಸೋರ್ಸಿಂದ ಬಂದಿರೋ ಡೇಟಾನ ಕಂಪ್ಯೂಟರ್ ಒಳಗಡೆ ಕಳಿಸೋದು ಏನಂತಾರೆ, ಅದಕ್ಕೆ ಇನ್ಪುಟ್ ಅಂತ. In computer, which of the following unit is responsible for processing and also known as brain of computer? Brain of computer, CPU.